ಇನ್ನು ಬಿಜೆಪಿ ಮನೆಯಲ್ಲಿನ ಬಣ ಬಡಿದಾಟ ಅದು ಬಚ್ಚ ತಾಕತ್ತಿದ್ರೆ ನೋಡೋಣ, ಜೊತೆಗೆ ನಿನ್ಗೆ ಧೈರ್ಯವಾಗಿ ಓಡಾಡೋಕ್ ಸಾಧ್ಯ ಆಗದೆ ಇರುವಂತ ಸನ್ನಿವೇಶ ಬರುತ್ತೆ. ಈ ರೀತಿಯಾದಂತ ಬೆದರಿಕೆ ಮಾತುಗಳ ರೀತಿಯಾಗಿ ಅದು ಮುಂದುವರಿತಾ ಇರುವಂತದನ್ನ ಕಾಣ್ತಾ ಇದ್ದೀವಿ. ಇನ್ನು ಈಗ ತಾನೇ ನಾನು ಹೇಳಿದಾಗೆ ರಮೇಶ್ ಜಾರಕಿಹೊಳಿ ಅವರು ಬಚ್ಚ ಅನ್ನುವಂತ ಪದವನ್ನ ಏನು ಉಪಯೋಗಿಸಿದ್ದರು, ಅದಕ್ಕೆ ವಿಜಯೇಂದ್ರ ಅವರು ಸರಿಯಾಗಿ ಟಕ್ಕರ್ ಕೊಡುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದ್ರೆ, ಮುಂದೆ ಇಟ್ಟಿರುವಂತ ಹೆಜ್ಜೆಯನ್ನ ಹಿಂದೆ ತೆಗೆಯೋ ಮಾತೇ ಇಲ್ಲ ಅನ್ನುವಂಥದ್ದನ್ನ ಹೇಳೋ ಮುಖೇನವಾಗಿ ಪೂರ್ಣಾವಧಿಯ ರಾಜ್ಯಾಧ್ಯಕ್ಷನಾಗಿ ತಾನು ಮುಂದುವರಿತೀನಿ ಅನ್ನುವಂಥ ವಿಶ್ವಾಸವನ್ನ ಮತ್ತೊಮ್ಮೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಯತ್ನಾಳ್ ಅಂತೂ ಇವತ್ತು ನಿಗಿ ಕೆಂಡ ಆಗಿದ್ದು, BS ಯಡಿಯೂರಪ್ಪನವರು ಹಿಂದೆ ಜೈಲಿಗೆ ಹೋದಂತ ಪ್ರಸಂಗವನ್ನ ಪ್ರಸ್ತಾಪಿಸಿ ಅಂತ ಜೈಲಿಗೆ ಹೋಗೋದ್ ಕಾರಣ ಆಗಿದ್ದಂಥದ್ದು ಇದೇ ವಿಜಯೇಂದ್ರ ಅವರು, ಇವ್ರನ್ನ ಒಪ್ಕೊಳ್ಳೋ ಮಾತೇ ಇಲ್ಲ ಅನ್ನುವಂಥನ್ನ ಕಡ್ಡಿ ಮುರಿದಂತೆ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಶಾಸಕ ಸುನಿಲ್ ಕುಮಾರ್ ಅವರು ತಮಗೆ ಪಕ್ಷದಲ್ಲಿ ಕೊಟ್ಟಿದ್ದಂತ ಹುದ್ದೆಯಿಂದ ನನ್ನನ್ನ ಮುಕ್ತಿಗೊಳಿಸಿ ಅಂತ ಅವರು ಪತ್ರವನ್ನ ಬರೆದಿರುವಂತದ್ದು ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ. ಬಿಜೆಪಿ ಮನೆಯಲ್ಲಿ ಹಾಗಾದ್ರೆ ಏನ್ ಹೊಸ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗಿನ ಅಪ್ಡೇಟೆಡ್ ರಿಪೋರ್ಟ್ ನೋಡ್ಕೊಬೋಣ. ಎಲ್ಲ ಹಿರಿಯರು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ. ಯಾರ ಅಪ್ಪನ್ನೇ ಜೈಲಿಗೆ ಹಾಕೋದನ್ನ ಹೆಂಗ್ ಒಪ್ಕೋತೀರ? ನಿನ್ನ ಕಡೆ ನೀಗುದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಅವ್ರಿಗೆ ಒಳ್ಳೇದ್ ಮಾಡ್ಲಿ. ಧೀಮಂತ ನಾಯಕ, ರೈತ ನಾಯಕ ಸನ್ಮಾನ ಯಡಿಯೂರಪ್ಪನವರು ಮಾಡಿದ್ದಾರೆ. ಈಗ ಹೊರಗಟ್ಟೆ ಪೂಜೆ ತಂದಿವ್ರತಾನ ಮನ್ಯಾಗ ಸುಮ್ ಕುತ್ಕೊರ ಮುಗಿದಿದೆ ಮುದಿಯಾತಾನ. ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಯಾವತ್ತೂ ಕೂಡ ಹಿಂಸೆರ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ದುರಾಶೆ ಬಿಡಿ, ನಿಮ್ ಮಗ ಅದಕ್ಕೆ ಅರ್ಹನಿಲ್ಲ, ಯೋಗ್ಯನಿಲ್ಲ. ನಾವು ಯಾವ ಕಾಲಕ್ಕೂ ವಿಜೇಂದ್ರನ ಒಪ್ಪಳಕ್ ಸಾಧ್ಯ ಇಲ್ಲ. ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ, ಮುಂದುವರಿಯೋ ವಿಶ್ವಾಸ. ನಿಮ್ಮ ಮಾತಿನಿಂದ ನನ್ನ ಅಧಿಕಾರ ಕಸಿದುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಸಂದೇಶ. ಶಾಸಕ ಯತ್ನಾಳ್ ಬಣದ ಸಮರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದೀಗ ಮತ್ತೆ ಎಚ್ಚರಿಕೆ ಕೊಡೋ ಕೆಲಸ ಮಾಡಿದ್ದಾರೆ. ಭಗವಂತನ ಆಶೀರ್ವಾದ ಇದೆ, ಮುಂದೆಯೂ ಕೆಲಸ ಮಾಡೋ ಶಕ್ತಿ ಇದೆ ಅಂತ ವಿಜಯೇಂದ್ರ ಅಚಲ ವಿಶ್ವಾಸದಲ್ಲೇ ಇದ್ದಾರೆ. ಆದರೆ ಹೈಕಮಾಂಡ್ ನಿಂದ ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷ ಗಾದಿಗೆ ಎಲೆಕ್ಷನ್ ನಡೆಯಲಿದೆ ಅನ್ನೋ ಸುಳಿವು ಸಿಕ್ಕಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಹಿಂದೆ ಸರಿಯೋದಿಲ್ಲ. ರಾಜ್ಯಾಧ್ಯಕ್ಷನಾಗಿ ಬಿವೈವಿ ಮುಂದುವರಿಸೋ ವಿಶ್ವಾಸ. ಶಾಸಕ ಯತ್ನಾಳ್ ಬಣಕ್ಕೆ ಪರೋಕ್ಷವಾಗಿ ಸಂದೇಶ. ನಾನು ಯಡಿಯೂರಪ್ಪ ಮಗನಾಗಿ ಒಂದು ಮಾತನ್ನ ಹೇಳ್ತೀನಿ, ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆಯಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಅಂತ ರಾಯಚೂರಿನ ಕಾರ್ಯಕ್ರಮದ ವೇದಿಕೆಯಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರೋಧಿಗಳಿಗೆ ಖಡಕ್ ಉತ್ತರ ಕೊಡೋ ಕೆಲಸ ಮಾಡಿದ್ರು. ಯಡಿಯೂರಪ್ಪ ಮಗಾಗಿ ಒಂದು ಮಾತನ್ನ ಹೇಳ್ತಾನೆ, ಎಲ್ಲ ಸ್ವಾಮೀಜಿಗಳ ಮುಂದೆ ಒಂದು ಮಾತನ್ನ ಹೇಳ್ತಾನೆ. ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಯಾವತ್ತೂ ಕೂಡ ಹಿಂಸೆರ್ತಕ್ಕಂಥ ಪ್ರಶ್ನೆ ಇಲ್ಲ. ಭಗವಂತನ ಕೃಪೆ ಇದೆ, ಕೆಲಸ ಮಾಡ್ತೀನಿ ಎಂದ ವಿಜಯೇಂದ್ರ. ಭಗವಂತನ ಕೃಪೆ ಇದೆ, ಸ್ವಾಮೀಜಿಗಳ ಆಶೀರ್ವಾದ ಇದೆ, ಮುಂದಿನ ದಿನಗಳಲ್ಲಿ ಭಗವಂತ ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟು ಕೆಲಸ ಮಾಡ್ತೀನಿ ಅಂತ ವಿಜಯೇಂದ್ರ ಮತ್ತೆ ಶಕ್ತಿ ಪ್ರದರ್ಶಿಸಿದ್ರು. ಒಂದು ವಿಶ್ವಾಸನ ಕೊಡ್ತಾನೆ, ಒಂದು ಮಾತನ್ನ ಹೇಳ್ತಾನೆ. ಆ ಭಗವಂತನ ಕೃಪೆಯಿಂದ, ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ಮುಂದೆ ಭಗವಂತ ಯಾವತ್ತು ಶಕ್ತಿ ಕೊಡ್ತಾನೋ ಈ ಭಾಗದಲ್ಲಿ ನೀರಾವರಿ ಯೋಜನೆಗಳು ಕೂಡ ಒತ್ತಡ ಕೊಡ್ತಕ್ಕಂಥದ್ದಾಗಲಿ. ಯಡಿಯೂರಪ್ಪಗೆ ವಿಜಯೇಂದ್ರ ಬೆಲೆಯೇ ಕೊಡೋದಿಲ್ಲ, ಮನೆಯಲ್ಲಿ ಮಧುಕಾಂತಾರಿ ಅಂತ ಯತ್ನಾಳ್ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ವಿಜಯೇಂದ್ರ ಎಲ್ಲಾ ಸಮುದಾಯಕ್ಕೂ ನಾಯಕ BSY ಅಂದ್ರು. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ಇವತ್ತು ನಾಡಿನ ಎಲ್ಲ ಸಮಾಜ, ಎಲ್ಲ ವರ್ಗದ ಮಠಮಾನ್ಯಗಳಿಗೆ ಹಣಕಾಸನ್ನ ಕೊಟ್ಟು ಇವತ್ತು ಎಲ್ಲ ಸಮಾಜ, ಎಲ್ಲ ವರ್ಗದ ಜನರಿಗೆ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಯಾರು ಮಾಡಿದ್ರೆ ಧೀಮಂತ ನಾಯಕ, ರೈತ ನಾಯಕ ಸನ್ಮಾನ ಯಡಿಯೂರಪ್ಪನವರು ಮಾಡಿದ್ದಾರೆ. ಈಗ ಹೊರಗಟ್ಟೆ ಪೂಜೆ ತಂದಿವ್ರತಾನ ಮನ್ಯಾಗ ಸುಮ್ ಕುತ್ಕೊರ ಮುಗಿದಿದೆ ಮುದಿಯಾತಾನ. ನಿಮ್ಮ ಮುಂದೆ ಮತ್ ಪತ್ರಕರ್ತರು ಸಭಾದಾಗ ಅಟ್ಟೆ ಪೂಜೆ ತಂದೇವರು. ರಾಜ್ಯಾಧ್ಯಕ್ಷರನ್ನ ಒಪ್ಪೋದಿಲ್ಲ ಎಂದ ಶಾಸಕ ಯತ್ನಾಳ್. ಪಕ್ಷದ ಹಿರಿಯರು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನನಗೆ ಮತ್ತೆ ವಿಶ್ವಾಸ ಇದೆ, ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೇನೆ ಅಂತ ವಿಜಯೇಂದ್ರ ಹೇಳಿದ್ರು. ಇದಕ್ಕೆ ಯತ್ನಾಳ್ ನಿಮ್ಮನ್ನ ಒಪ್ಪೋಕೆ ಸಾಧ್ಯವೇ ಇಲ್ಲ ಅಂದ್ರು.
ಭಾರತೀಯ ಜನತಾ ಪಕ್ಷ. ಬಿಜೆಪಿನಲ್ಲಿ ಇವತ್ತು ಪಕ್ಷದ ಎಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಕಳೆದ ಒಂದು ವರ್ಷದಲ್ಲಿ ಯಶಸ್ವಿಯಾಗಿ ನಾನು ನಡೆಸ್ಕೊಂಡು ಬಂದಿದ್ದೇನೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಎಲ್ಲ ಹಿರಿಯರು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ. ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮತ್ತೊಮ್ಮೆ ಅವಕಾಶ ಸಿಗ್ತದೆ ಅಂತ ಹೇಳಿ ನಂಗೆ ವಿಶ್ವಾಸ ಇದೆ. ನೀವು ಪಕ್ಷದ ವಿಷಯ ಬಂದ್ರೆ ನಾವು ಯಾವ ಕಾಲಕ್ಕೂ ವಿಜೇಂದ್ರನ ಒಪ್ಪಳಕ್ಕೆ ಸಾಧ್ಯ ಇಲ್ಲ. ಇಡೀ ಕರ್ನಾಟಕದಲ್ಲಿ ಯಾವ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರು ಒಪ್ಪೋದಿಲ್ಲ. ನಿನ್ನ ಕೈಯಲ್ಲಾಗಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗು, ನಾವು ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಿ ಅಂತ ಯತ್ನಾಳ್ ಸವಾಲ್ ಹಾಕಿದ್ರು. ಇದಕ್ಕೆ ವಿಜೇಂದ್ರ ಅವರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂದ್ರು. ನಿನ್ನ ಕಡೆ ನೀಗುವುದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊಸ ಅಧ್ಯಕ್ಷರು ಬರ್ತಾರೆ. ನಮ್ಮ ಕೈಯಾಗ ಏನಾದ್ರು ಪಕ್ಷ ಸಿಗ್ತದೆ 130 ಸೀಟ್ ತರಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಆಗ್ತದೆ. ಅವ್ರಿಗೆ ಒಳ್ಳೇದ್ ಮಾಡ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಅಪ್ಪನನ್ನೇ ಜೈಲಿಗೆ ಹಾಕಿದವನು ಬಿಎಸ್ವೈ ಅವರೇ ನಿಮ್ಮ ಪುತ್ರ ಯೋಗ್ಯನಲ್ಲ ಅಂತ ಶಾಸಕ ಯತ್ನಾಳ್ ಕಿಡಿಕಾರಿದ್ರು. ಇವನು ಒಪ್ಕೊಳಕ್ ಆಗೋದಿಲ್ರಿ. ನಾವು ಯಾರ ಅಪ್ಪನ್ನೇ ಜೈಲಿಗೆ ಹಾಕೋದನ್ನ ಹೆಂಗ್ ಒಪ್ಕೋತೀರಿ? ಅವ್ರ ಅಪ್ಪಂದೇ ಡೂಪ್ಲಿಕೇಟ್ ಸಹಿ ಮಾಡ್ಯಾರ ಅಂತೇಳಿ ಕಾಂಗ್ರೆಸ್ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಮಾಡ್ಯಾರ ಅಂತ ಹೇಳದಂತವ್ರು ನಾವು ಒಪ್ಲಕ್ ಸಾಧ್ಯ ಇಲ್ಲ. ಅದಕ್ಕೆ ಇದನ್ನೆಲ್ಲ ಬಿಡ್ರಿ ಯಡಿಯೂರಪ್ಪರೇ. ಆರಾಮ್ ನಿಮ್ಮ ಮೊಮ್ಮಕ್ಕಳ ಜೋಡಿ ಆಟ ಆಡ್ಕೋತ ಕುಂಡ್ರಿ. ಈ ದುರಾಶೆ ಬಿಡಿ. ನಿಮ್ಮ ಮಗ ಅದಕ್ಕೆ ಅರ್ಹನಿಲ್ಲ, ಯೋಗ್ಯನಿಲ್ಲ. ವಿಜೇಂದ್ರ ಸಿಎಂ ಆಗೋದನ್ನ ಯಾರಿಂದಲೂ ತಪ್ಪಿಸೋಕೆ ಆಗಲ್ಲ ಅಂತ ಮಾಜಿ ಸಚಿವ ಶಿವನಗೌಡ ನಾಯಕ್ ಭವಿಷ್ಯ ನುಡಿದ್ರು. ಯಾವುದೇ ವ್ಯಕ್ತಿ ವಿದ್ಯುತ್ ಹೋದಾಗ ಸಹಜವಾಗಿ 106 ಜನ ಸೈನಿಕರು ಎದುರು ಬರ್ತಾರೆ. ಅದು ಎಲ್ಲರೂ ಕೂಡ ಫೇಸ್ ಮಾಡತಕ್ಕಂಥ ಶಕ್ತಿ ನಿಮ್ಗೆ ಭಗವಂತ ಕೊಡ್ಲಿ. ಸನ್ಮಾನ್ಯ ವಿಜಯೇಂದ್ರ ಅವರೇ, ಈ ರಾಜ್ಯಕ್ಕೂ ನೀವು ಒಂದಿನ ಮುಖ್ಯಮಂತ್ರಿ ಆಗಬೇಕು. ವಿಜಯೇಂದ್ರ ಅವರ ರಾಜ್ಯದ ಕಚ್ಚೆಯನ್ನು ಹಿಡಿದು ಇವತ್ತು ರಾಜ್ಯಕ್ಕೆ ಒಂದು ಹೊಸ ಸರ್ಕಾರವನ್ನ, ಹೊಸ ಚಿಂತನೆಗಳನ್ನ, ಹೊಸ ವಿಚಾರಗಳನ್ನ ಕೊಡಬೇಕಾಗಿದೆ. ಇಷ್ಟು ದಿನ ಬಣ ಬಡಿದಾಟದ ಸದ್ದು ಬರೀ ವಿಜಯೇಂದ್ರ ಹಾಗೂ ಯತ್ನಾಳ್ ಮಧ್ಯೆ ಕೇಳಿ ಬಂದಿತ್ತು. ಇದೀಗ ಕಹಾನಿ ಮೇ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಮುಕ್ತಗೊಳಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಕೇಸರಿ ಪಡೆಯ ವರಿಷ್ಠರ ಬಳಿ ಮೌಖಿಕವಾಗಿ ಇಂಥದೊಂದು ರಿಕ್ವೆಸ್ಟ್ ಇಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಕೇಳಿ ಬಂದಿರೋ ಹೊತ್ತಲ್ಲೇ ಸುನಿಲ್ ಕುಮಾರ್ ಇಟ್ಟ ನಡೆ ಕುತೂಹಲ ಕೆರಳಿಸಿದೆ. ಅದ್ಯಾಕೆ ಬಿವೈವಿ ಟೀಮ್ನಿಂದ ದೂರ ಉಳಿಬೇಕಂತ ನಿರ್ಧರಿಸಿದ್ರು ಅನ್ನೋದೇ ನಿಗೂಢವಾಗಿದೆ. ಈ ಬೆಳವಣಿಗೆ ನಡುವೆ ಯಾವುದೇ ನಿರ್ಧಾರಕ್ಕೆ ಬರಬಾರದು ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಬಿಜೆಪಿ ಮನೆಯಲ್ಲಿನ ಬಣ ಬಡಿದಾಟ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಿದೆ. ಶೀಘ್ರವೇ ರಾಜ್ಯಾಧ್ಯಕ್ಷರ ಪಟ್ಟಕ್ಕೆ ಚುನಾವಣೆ ಸುಳಿವು ಸಿಕ್ತಿದ್ದಂತೆಯೇ ವಿಜಯೇಂದ್ರ ಯತ್ನಾಳ್ ಮಧ್ಯೆ ಫೈಟ್ ತಾರಕಕ್ಕೇರ್ತಿದೆ. ನೀನಾ ನಾನಾ ಒಂದು ಕೈ ನೋಡೇ ಬಿಡೋಣ ಅನ್ನೋ ಮಟ್ಟಕ್ಕೂ ಹೋಗ್ತಿರೋದು ಮುಂದೆ ಬೆಳವಣಿಗೆಗೆ ಕಾರಣ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಬಿಜೆಪಿ ಪಾಳ್ಯದಲ್ಲಿ ಎದ್ದಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.